ಬಿಜೆಪಿ ಹೈಕಮಾಂಡ್ ಅಂಗಳಕ್ಕೆ ಸಮನ್ವಯ ಸಮಿತಿ ರಚನೆಯ ವಿಚಾರ. ಬಿಜೆಪಿ ಜೆಡಿಎಸ್ ನಡುವೆ ಇನ್ನೂ ರಚನೆಯಾಗದ ಸಮನ್ವಯ ಸಮಿತಿ. ರಾಜ್ಯ ಸರ್ಕಾರದ ವಿರುದ್ಧ ಹೋರಾಟದಲ್ಲೂ ಹೊಂದಾಣಿಕೆಯ ಸಮಸ್ಯೆ. ಹಲವು ಬಾರಿ ಒತ್ತಾಯ ಮಾಡಿದ್ರು ಬಿಜೆಪಿ ವರಿಷ್ಠರು ಡೋಂಟ್ ಕೇರ್. ಇದೀಗ ಬಿಜೆಪಿ ಹೈಕಮಾಂಡ್ ಮುಂದೆ ಪ್ರಸ್ತಾಪ ಇಟ್ಟಿರುವಂತ ಕುಮಾರಸ್ವಾಮಿ. ಬಿಜೆಪಿ ಹೈಕಮಾಂಡ್ ಅಂಗಳಕ್ಕೆ ಸದ್ಯಕ್ಕೆ ಸಮನ್ವಯ ಸಮಿತಿ ರಚನೆಯ ವಿಚಾರ ಹೋದಂಗೆ ಕಾಣಿಸ್ತಾ ಇದೆ. ಬಿಜೆಪಿ ಜೆಡಿಎಸ್ ನಡುವೆ ಇನ್ನೂ ಕೂಡ ಸಮನ್ವಯ ಸಮಿತಿ ರಚನೆ ಆಗಿಲ್ಲ. ಜೆಡಿಎಸ್ನವರು ಆ ಬೇಡಿಕೆ ಇಟ್ಟಿದ್ರು ಸಮನ್ವಯ ಸಮಿತಿಯನ್ನು ರಚನೆ ಮಾಡಿ ಸಮನ್ವಯವನ್ನು ಸಾಧಿಸಿಕೊಳ್ಳೋದಕ್ಕೆ ಅಂದರೆ ಒಂದು ಹೊಂದಾಣಿಕೆಯನ್ನು ಸಾಧಿಸಿಕೊಳ್ಳೋದಕ್ಕೆ ಅಂತ. ಆದರೆ ರಾಜ್ಯ ಸರ್ಕಾರದ ವಿರುದ್ಧ ಹೋರಾಟದಲ್ಲೂ ಕೂಡ ಯಾವುದೇ ರೀತಿಯಾದಂಥ ಹೊಂದಾಣಿಕೆ ಕಂಡು ಬರ್ತಾ ಇರಲಿಲ್ಲ. ಅದಕ್ಕೆ ಅಂತಲೇ ಹಲವು ಬಾರಿ ಒತ್ತಾಯ ಮಾಡಿದ್ರು ಬಿಜೆಪಿ ವರಿಷ್ಠರು ಇದಕ್ಕೆ ತಲೆನೇ ಕೆಡಿಸ್ಕೊಂಡಿರಲಿಲ್ಲ. ಇದೀಗ ಬಿಜೆಪಿ ಹೈಕಮಾಂಡ್ ಮುಂದೆನೇ ಕುಮಾರಸ್ವಾಮಿ ಅವರು ಪ್ರಸ್ತಾಪ ಇಟ್ಟಿದ್ದಾರಂತೆ. ಯಾಕಂದರೆ ಕುಮಾರಸ್ವಾಮಿ ಅವರಿಗೆ ಇಲ್ಲಿನ ಜೆಡಿಎಸ್ನ ನಾಯಕರು, ಸ್ಥಳೀಯ ಜೆಡಿಎಸ್ನ ನಾಯಕರುಗಳು ಮನವಿ ಮಾಡ್ತಾ ಇದ್ದಾರೆ, ಹೀಗೆ ಇದ್ರೆ ಆಗಲ್ಲ, ಒಂದು ಸಮನ್ವಯ ಅನ್ನೋದೇ ಇಲ್ಲ, ಅವ್ರು ಹೇಳಿದ್ನೆಲ್ಲ ನಾವು ಕೇಳೋಕ್ಕಾಗಲ್ಲ, ನಾವು ಹೇಳಿದ್ನ ಅವ್ರು ಕೇಳಲ್ಲ, ಹೀಗಿರಬೇಕಾದ್ರೆ ಒಂದು ಹೊಂದಾಣಿಕೆ ಅನ್ನೋದು ಇರಬೇಕಾಗತ್ತೆ. ಕ್ಷೇತ್ರ ವಿಂಗಡಣೆ ಅದ್ರ ಬಗ್ಗೆಯೂ ಕೂಡ ಒಂದು ಹೊಂದಾಣಿಕೆ ಇರಬೇಕಾಗತ್ತೆ. ಹೋರಾಟಗಳು ಅದರಲ್ಲೂ ಹೊಂದಾಣಿಕೆ ಇರಬೇಕಾಗತ್ತೆ. ಯಾವುದ್ರಲ್ಲೂ ಹೊಂದಾಣಿಕೆ ಅನ್ನೋದಿಲ್ಲ. ರಾಷ್ಟ್ರ ಮಟ್ಟದಲ್ಲಿ ಮಾತ್ರ ಹೊಂದಾಣಿಕೆ, ನೀವುಗಳು ಮಾತ್ರ ಒಂದೇ ವೇದಿಕೆಯಲ್ಲಿ ಕಾಣಿಸ್ಕೊಳ್ಳೋದು ಅಂತಂದರೆ ಅದು ಸಾಧ್ಯನೇ ಆಗಲ್ಲ ಅಂತ. ಈ ಕೊನೆಯದಾಗಿ ಸ್ವತಃ ಕುಮಾರಸ್ವಾಮಿಯವರೇ ಬಿಜೆಪಿ ಹೈಕಮಾಂಡ್ ನಾಯಕರ ಮುಂದೆ ಈ ವಿಚಾರವನ್ನು ಇಟ್ಟಿದ್ದಾರಂತೆ. ಎಲೆಕ್ಷನ್ಗೆಲ್ಲ ತಯಾರಿ ಆಗ್ತಾ ಇದೆ, ನಮ್ಮ ಈ ಮೈತ್ರಿ ಹಾಗೆ ಮುಂದುವರ್ಕೊಂಡು ಹೋಗಬೇಕು ಅಂತಂದರೆ ಸಮನ್ವಯ ಸಮಿತಿ ರಚನೆ ಆಗಲೇಬೇಕು, ಇಲ್ಲ ಅಂತಂದರೆ ರಾಜ್ಯದಲ್ಲಿ ಸಾಕಷ್ಟು ರೀತಿಯಾದಂಥ ಸಮಸ್ಯೆನ ಎದುರಿಸಬೇಕಾಗತ್ತೆ ಅಂತ. ಬಟ್ ಇದಕ್ಕೆ ಬಿಜೆಪಿ ನಾಯಕರು ಸಮ್ಮತಿ ಕೊಡ್ತಾರೋ, ಸಮನ್ವಯ ಸಮಿತಿ ರಚಿಸ್ತಾರೋ. ಬಟ್ ಬಿಜೆಪಿ ಅವರಿಗೇನೋ ರಾಜ್ಯಾಧ್ಯಕ್ಷರ ಆಯ್ಕೆ ಆಗೋವರೆಗೂ ಸಮನ್ವಯ ಸಮಿತಿ ರಚನೆ ಮಾಡೋದು ಬೇಡ ಅನ್ನೋ ತೀರ್ಮಾನದಲ್ಲಿ ಇದ್ದಾರೆ ಅನ್ನೋದನ್ನು ಹೇಳಲಾಗ್ತಾ ಇದೆ. ಯಾಕಂದರೆ ಅವರ ರಾಜ್ಯಾಧ್ಯಕ್ಷರ ಆಯ್ಕೆ ವಿಚಾರವೇ ಇನ್ನೂ ಗೊಂದಲವಾಗಿದೆ. ಅಲ್ಲಿ ವಿಜಯೇಂದ್ರ ಅವರನ್ನೇ ಮುಂದುವರಿಸ್ತಾರೋ, ಬೇರೆ ಯಾರನ್ನಾರು ತಂದು ಕೂರಿಸ್ತಾರೋ, ಏನು ಎತ್ತ ಅಂತ. ಹಾಗಾಗಿ ಬಿಜೆಪಿ ರಾಜ್ಯಾಧ್ಯಕ್ಷರ ಆಯ್ಕೆ ಅನ್ನೋದೊಂದು ಕನ್ಫರ್ಮ್ ಆಗಿ ಆಗಿಬಿಡ್ಲಿ, ಅದಾದಮೇಲೆ ಸಮನ್ವಯ ಸಮಿತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ಲ್ಯಾನ್ ಮಾಡೋಣ ಅನ್ನೋದು ಬಿಜೆಪಿಗರ ಪ್ಲ್ಯಾನ್ ಅಂತೆ. ಅದನ್ನು ಒಪ್ಕೊಳ್ಳೋದಕ್ಕೆ ಜೆಡಿಎಸ್ನ ನಾಯಕರುಗಳು ರೆಡಿ ಇಲ್ಲ. ಈಗಲೇ ಸಮನ್ವಯ ಸಮಿತಿ ರಚನೆ ಆಗಬೇಕು ಅಂತ ಪಟ್ಟು ಹಿಡಿದು ಕೂತಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಸ್ವಾಮಿ. ಈ ಸಮನ್ವಯ ಸಮಿತಿ ರಚನೆ ವಿಚಾರ ಬಹುದಿನಗಳಿಂದ ಚರ್ಚೆಯಲ್ಲಿದೆ. ಬಟ್ ಅದ್ಯಾಕೋ ಗೊತ್ತಿಲ್ಲ, ಹೈಕಮಾಂಡ್ ನಾಯಕರು ಅದಕ್ಕೆ ಒಪ್ಪಿಗೆ ಕೊಡ್ತಾ ಇಲ್ಲ. ಏನು ಲೆಕ್ಕಾಚಾರ ಹಾಕ್ತಿದ್ದಾರೆ ಹೈಕಮಾಂಡ್ ನಾಯಕರು, ಏನು ಬೆಳವಣಿಗೆ ಆಗಬಹುದು? ಬಿಜೆಪಿ ಹಾಗೂ ಜೆಡಿಎಸ್ ಮೈತ್ರಿಯ ಬಳಿಕ ಸಮನ್ವಯ ಸಮಿತಿ ಆಗ್ಬೇಕು ಅನ್ನೋ ಆಗ್ರಹ ಹೆಚ್ಚಾಗಿತ್ತು. ಆದ್ರೆ ಇಷ್ಟು ದಿನಗಳಾದ್ರೂ ಕೂಡ ಇನ್ನು ಬಿಜೆಪಿ ಹಾಗೂ ಜೆಡಿಎಸ್ ನಡುವೆ ಸಮನ್ವಯ ಸಮಿತಿ ರಚನೆ ಆಗ್ತಾರೆ ಇರೋದು ಎರಡೂ ಪಕ್ಷದ ನಾಯಕರಲ್ಲಿ ಒಮ್ಮತವಾದ ಅಭಿಪ್ರಾಯ ಇಲ್ಲ ಅನ್ನೋದು ಸ್ಪಷ್ಟವಾಗ್ತಾ ಇರುವಂತದ್ದು. ಯಾಕೆಂದ್ರೆ ಸರ್ಕಾರದ ವಿರುದ್ಧ ಗೂಢ ಹಗರಣಕ್ಕೆ ಸಂಬಂಧಪಟ್ಟಂತೆ ಹಾಗೂ ವಾಲ್ಮೀಕಿ ಹಗರಣಕ್ಕೆ ಸಂಬಂಧಪಟ್ಟಂತೆ ಒಂದಾಗಿ ತಮ್ಮ ಶಕ್ತಿ ಪ್ರದರ್ಶನವನ್ನ ಮಾಡಿದ್ರು. ಅದರ ಬಳಿಕ ಯಾವುದೇ ಒಂದು ಹೋರಾಟದಲ್ಲಿ, ಪ್ರತಿಭಟನೆಯಲ್ಲಿ ಬಿಜೆಪಿ ಹಾಗೂ ಜೆಡಿಎಸ್ ನಾಯಕರು, ಈ ಎರಡೂ ಪಕ್ಷದ ನಾಯಕರು ಕೈ ಜೋಡಿಸಿ ಸರ್ಕಾರದ ವಿರುದ್ಧ ಹೋರಾಟ ಮಾಡಿಲ್ಲ. ಏಕಾಂಗಿಯಾಗಿ ಒಂದು ಕಡೆ ಬಿಜೆಪಿ ಹೋರಾಟ ಮಾಡ್ತಾ ಇದೆ, ಮತ್ತೊಂದು ಕಡೆ ಜೆಡಿಎಸ್ ನಾಯಕರು ಏಕಾಂಗಿಯಾಗಿ ಹೋರಾಟ ಮಾಡ್ತಾ ಇದ್ದಾರೆ. ಹಾಗಾಗಿ ಇದಕ್ಕೆ ಸಮನ್ವಯ ಸಮಿತಿ ಆಗ್ಬೇಕು. ಈ ಸಮನ್ವಯ ಸಮಿತಿಯಲ್ಲಿ ಸರ್ಕಾರದ ವಿರುದ್ಧ ಹೋರಾಟಕ್ಕೆ ಹಾಗೂ ಪಕ್ಷದ ಒಂದು ಮುಂದಿನ ದಿನಗಳಲ್ಲಿ ಯಾವ ರೀತಿ ಒಂದು ಪಕ್ಷ ಸಂಘಟನೆಗೆ ಸಂಬಂಧಪಟ್ಟಂತೆ ಒಂದು ಸಮನ್ವಯ ಸಮಿತಿ ರಚನೆ ಆಗ್ಲೇಬೇಕು ಅನ್ನೋದು ಎರಡೂ ಪಕ್ಷದ ನಾಯಕರಿಂದ ಆಗ್ರಹಗಳು ಕೇಳಿ ಬರ್ತಾ ಇದ್ರು. ಅದಕ್ಕೆ ಇನ್ನೂ ಹೈಕಮಾಂಡ್ ನಾಯಕರು ಮಾತ್ರ ಯಾವುದೇ ಒಂದು ಗ್ರೀನ್ ಸಿಗ್ನಲ್ ಸಿಕ್ಕಿಲ್ಲ. ಈಗಾಗಲೇ ಒಂದಿಷ್ಟು ಅಸಮಾಧಾನಗಳು ಕೂಡ ಬಿಜೆಪಿ ನಾಯಕರ ಮೇಲೆ ಹಾಗೂ ಬಿಜೆಪಿ ನಾಯಕರಿಂದ ಜೆಡಿಎಸ್ ನಾಯಕರ ಮೇಲೆ ಅಸಮಾಧಾನಗಳು ಕೂಡ ಇದೆ. ಅಂದ್ರೆ ಹೋರಾಟಕ್ಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಹೋರಾಟ ನಾವು ಮಾಡ್ತಾ ಇದೀವಿ ಅನ್ನೋದು ಬಿಜೆಪಿ ನಾಯಕರು ಒಂದು ಕಡೆ ಹೇಳ್ತಾ ಇದ್ರೆ, ಮತ್ತೊಂದು ಕಡೆ ನಾವು ಪಕ್ಷ ಸಂಘಟನೆ ಮಾಡಬೇಕು, ನಮ್ಮ ಪಕ್ಷವನ್ನ ಸಂಘಟನೆ ಮಾಡಬೇಕು, ನಮ್ಮ ಪಕ್ಷವನ್ನು ಅಧಿಕಾರಕ್ಕೆ ತರಬೇಕು ಅನ್ನೋದು ಜೆಡಿಎಸ್ ನಾಯಕರ ಒಂದು ವಾದ. ಹಾಗಾಗಿ ಎರಡೂ ಪಕ್ಷದ ಒಂದು ಒಡಕು ಈಗ ಕಾಂಗ್ರೆಸ್ ನಾಯಕರಿಗೂ ಒಂದು ಪ್ರಮುಖವಾದ ಒಂದು ಅಸ್ತ್ರ ಆಗ್ತಾ ಇದೆ. ಇನ್ನೇನು ವಿಧಾನಸಭೆಯ ಅಧಿವೇಶನ ಕೂಡ ಹತ್ರ ಬರ್ತಾ ಇದೆ. ಅಧಿವೇಶನದ ಮೊದಲೇ ಒಂದು ಸಮನ್ವಯ ಸಮಿತಿಯನ್ನ ರಚನೆ ಮಾಡಬೇಕು ಅನ್ನೋದು ಜೆಡಿಎಸ್ ನಾಯಕರು ಹೆಚ್ಚಿನ ಒತ್ತಡ ಆಗ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಕೇಂದ್ರ ಸಚಿವ ಹಾಗೂ ಜೆಡಿಎಸ್ ರಾಜ್ಯಾಧ್ಯಕ್ಷರಾದ ಎಚ್ ಡಿ ಕುಮಾರಸ್ವಾಮಿ ಅವರು
ವರಿಷ್ಠರ ಮುಂದೆ ಸಮನ್ವಯ ಸಮಿತಿಗೆ ಸಂಬಂಧಪಟ್ಟಂತೆ ಸಮನ್ವಯ ಸಮಿತಿ ರಚನೆ ಆಗ್ಬೇಕು ಎಂಬ ಆ ಮನವಿಯನ್ನ ವರಿಷ್ಠರಿಗೆ ಸಲ್ಲಿಸಿರುವಂತದ್ದು. ಆದ್ರೆ ಬಿಜೆಪಿಯಲ್ಲಿ ಒಂದಿಷ್ಟು ರಾಜ್ಯಾಧ್ಯಕ್ಷರ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನಷ್ಟು ಸಾಕಷ್ಟು ವಾದ ವಿವಾದಗಳು ಕೂಡ ಜಟಾಪಟೆಗಳು ನಡೀತಾ ಇದೆ. ಹಾಗಾಗಿ ಎಲ್ಲವನ್ನೂ ಶಮನ ಮಾಡಿ ಆ ನಂತರ ಸಮನ್ವಯ ಸಮಿತಿ ರಚನೆಗೆ ಮುಂದಾಗುವ ಭರವಸೆಯನ್ನ ಕೇಂದ್ರ ವರಿಷ್ಠರು ಅಂದ್ರೆ ಬಿಜೆಪಿ ವರಿಷ್ಠ ನಾಯಕರು ಕುಮಾರಸ್ವಾಮಿಗೆ ಒಂದು ಭರವಸೆಯನ್ನು ಕೊಟ್ಟಿರುವಂತದ್ದು. ಹಾಗಾಗಿ ಇನ್ನಷ್ಟು ಅಂದ್ರೆ ಈಗಾಗಲೇ ಜೆಡಿಎಸ್ ಶಾಸಕರು ಸಾಕಷ್ಟು ಒಂದು ಅಸಮಾಧಾನ ಹೊರಾಗ್ತಾ ಇದ್ರು. ಅಂದ್ರೆ ಬಿಜೆಪಿ ನಾಯಕರು ತಮಗೆ ಬೇಕಾದಂತ ಹೋರಾಟಗಳನ್ನ ಮಾಡ್ತಾ ಇದ್ದಾರೆ, ನಮ್ಗೆ ಯಾವುದಕ್ಕೂ ಆಹ್ವಾನ ಕೊಡ್ತಾ ಇಲ್ಲ ಎಂಬ ಅಸಮಾಧಾನವನ್ನ ಹೆಚ್ಚು ಹೊರಾಗ್ತಾ ಇದ್ರು. ಹಾಗಾಗಿ ಈಗ ಅಧಿವೇಶನಕ್ಕೆ ಹೋರಾಟಕ್ಕೆ ಸಂಬಂಧಪಟ್ಟಂತೆ ಜೆಡಿಎಸ್ ಹಾಗೂ ಬಿಜೆಪಿ ನಾಯಕರು ಯಾವ ಒಂದು ನಿರ್ಧಾರಗಳನ್ನ ಮಾಡ್ತಾರೆ, ಯಾವ ರೀತಿ ಒಂದು ಹೋರಾಟ ಮಾಡ್ತಾರೆ ಅನ್ನೋದು ಸಾಕಷ್ಟು ಕುತೂಹಲ ಮೂಡಿಸ್ತಾ ಇದೆ. ಅಷ್ಟರ ಒಳಗೆ ಏನಾದ್ರೂ ವರಿಷ್ಠರು ಒಂದು ಸಮನ್ವಯ ಸಮಿತಿಗೆ ಸಂಬಂಧಪಟ್ಟಂತೆ ಗ್ರೀನ್ ಸಿಗ್ನಲ್ ಕೊಡ್ತಾರ ಅನ್ನೋದು ಸಾಕಷ್ಟು ಕುತೂಹಲ ಮೂಡಿಸ್ತಾ ಇರೋಂಥದ್ದು. ನೀತಿ. ಥ್ಯಾಂಕ್ ಯು ಸ್ವಾಮಿ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.